ಫೇಸ್ ಫುಲ್ಲು ಗ್ಲಾಸ್ ಪೀಸಸ್, ಬ್ಲೀಡಿಂಗ್, ಕಂಪ್ಲೀಟ್ ಬ್ಲೀಡಿಂಗ್ ಆಗ್ತಾ ಇದೆ. ತಕ್ಷಣ ಅವನ್ನ ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಹೆಲ್ಮೆಟ್ ಕೂಡ ಪೊಲೀಸರಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅನ್ಸೇಫ್ ಹೆಲ್ಮೆಟ್ ಹಾಕ್ತಾರೆ. ಅದ್ರ ಕುರಿತು ನಿಯಮ ಮಕ್ಕಳಿಗೆ ಹೇಗೆ? ಅಲ್ಲ, ಅವ್ರಿಗೆ ಅರಿವಿಲ್ಲ ಡೇಂಜರ್ ಆದ್ರೆ ಏನಾಗುತ್ತೆ ಅಂತ ಹೇಳಿದೆ. ಬದುಕಿಸೋದು ತುಂಬಾ ಕಷ್ಟ. ಈಗ ನೋಡಿ, ಒಬ್ಬ ಸ್ಫುರದ್ರೂಪಿ ಯುವಕ, ಒಂದು IT ಕಂಪನಿ, ಅವನು ಕೆಲಸ ಆದ್ಮೇಲೆ 4 ಗಂಟೆ ಮೇಲೆ ಮನೆಗೆ ಡ್ರಾಪ್ ಮಾಡ್ಬೇಕು ಅವ್ರನ್ನ. ಎಲ್ಲ ಎಂಪ್ಲಾಯೀಸನ್ನು ಕಳಿಸ್ಬಿಟ್ವಿ, ಒಬ್ಬ ಉಳ್ಕೊಂಡ, ತುಂಬಾ ಸ್ಫುರದ್ರೂಪಿ ಕೂರ್ಗಿ ಹುಡುಗ. ಅವನೊಬ್ಬ ಉಳ್ಕೊಂಡಿದ್ದಾನೆ ಅಂತೇಳಿ ಮುಂದೆ ಹೋಗಿದ್ದ ವೆಹಿಕಲ್, ಒಂದು ಟಾಟಾ ಸುಮನ್ ಮತ್ತೆ ಫೋನ್ ಮಾಡಿ ಕರೆಸ್ಕೊಂಡು, ಡ್ರೈವರ್ ಪಕ್ಕದಲ್ಲಿ ಸೀಟ್ ಖಾಲಿ ಇತ್ತು, ಅಲ್ಲಿ ಕೂಡಿಸ್ಬಿಟ್ಟು ಸರಿ ಹೋಗಪ್ಪ ಸೇಫ್ ಆಗಿ ಅಂತ ಕಳಿಸ್ಕೊಟ್ವಿ. ಹೋದ ಅರ್ಧ ಗಂಟೆಗೆ ರಿಪೋರ್ಟ್ ಬಂತು, ಕುಂದ್ರಳ್ಳಿ ಗೇಟಲ್ಲಿ ಆಕ್ಸಿಡೆಂಟ್ ಆಗಿದೆ ಸರ್, ಹೆಡ್ ಆನ್ ಕೊಲಿಷನ್ ಆಗಿದೆ, ಲಾರಿ ಬಂದು ಹೊಡೆದ್ಬಿಟ್ಟಿದೆ ಅಂತ. ಸರ್, ಲಾರಿ ಹೊಡೆದ ಏಟಿಗೆ ಇವನು ಸೀಟ್ ಬೆಲ್ಟ್ ಹಾಕಿಲ್ಲ, ದೇಹ ಹೋಗಿ ಮುಂದೆ ವಿಂಡ್ಶೀಲ್ಡ್ ಹೊಡ್ಕೊಂಡಿದೆ, ವಿಂಡ್ಶೀಲ್ಡ್ ಪುಡಿ ಆಗೋಗ್ಬಿಟ್ಟಿದೆ, ಫೇಸ್ ಫುಲ್ಲು ಗ್ಲಾಸ್ ಪೀಸಸ್, ಬ್ಲೀಡಿಂಗ್, ಕಂಪ್ಲೀಟ್ ಬ್ಲೀಡಿಂಗ್ ಆಗ್ತಾ ಇದೆ. ತಕ್ಷಣ ಅವನ್ನ ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಇಬ್ಬರು ಸರ್ಜನ್ಸು 8 ಗಂಟೆಗಳ ಕಾಲ ಒಂದೊಂದೇ ಗ್ಲಾಸ್ ಪೀಸ್ ಕಿತ್ತು ಸ್ಟಿಚ್ ಮಾಡಿದ್ರು. ಅವನ ಮುಖ ವಿಕಾರ ಆಗೋಯ್ತು, ನೋಡೋಕ್ಕಾಗಲಿಲ್ಲ. ಆಮೇಲೆ ಅದೇ ಅವನು ಸೀಟ್ ಬೆಲ್ಟ್ ಹಾಕಿದ್ದಿದ್ರೆ